ಬದಲಾವಣೆ ವಿಚಾರದಲ್ಲಿ ತಾವು ಕೂಡ ಆಕಾಂಕ್ಷಿಯಾಗಿದ್ದೀರಿ. ನಾನೇ ಸನ್ಯಾಸಿ ಅಂತ ಅವತ್ತೇ ಹೇಳ್ತಾ ಇದ್ದೇನಲ್ಲ, ಆಕಾಂಕ್ಷಿನೇ. ನಾನು ಒಬ್ಬ ಪ್ರಬಲವಾದಂಥ ಆಕಾಂಕ್ಷಿ. ನಾನು ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದಂಥವನು. ಮೂರನೇ ಟರ್ಮ್ ನಾನು MLA ಆಗಿದ್ದೇನೆ. ಈ ಜಿಲ್ಲೆಯ ಜನರಿಗೆ ಗೊತ್ತು, ರಾಜ್ಯದ ಜನರಿಗೆ ಗೋಪಾಲಕೃಷ್ಣ ಬೇಳೂರು ಏನಾದ್ರು ಗೊತ್ತಿದೆ. ಆದರೆ ನಾನು ಕೇಳ್ತೀವಿ, ಆದರೆ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಈಗ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ ಅದು ಯಾವತ್ತೂ ಇಲ್ಲ. ಅದೇನೋ ಇದ್ದರೆ ನಾವು ಕೇಳ್ತೀವಿ. ಅಲ್ಲ, 2 ವರ್ಷ ಆಗಿಲ್ಲಲ್ಲ, ಇನ್ನು ಆದ್ಮೇಲೆ ನೋಡೋಣ. ಖಂಡಿತ ಆಗಲಿ, ಆದಮೇಲೆ ಏನಿದೆ ಕೇಳೋದು ಅಂತ ಕೇಳ್ತೀವಿ. ಆದರೆ ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು. ನಾವು ಯಾವತ್ತೂ ಒತ್ತಾಯ ಹಾಕಲ್ಲ. ನಾವು ಆಕಾಂಕ್ಷಿ ಅಂತ ಹೇಳ್ತೀನಿ ಅಷ್ಟೇ. ಹೇಳ್ತೀನಿ ಇಷ್ಟೇ. ಓಕೆ, ಥ್ಯಾಂಕ್ ಯು. ನೋಡಿ, ಇದು ಅಷ್ಟೆಲ್ಲ ಬ್ಯಾಡ್ದಾಗಿತ್ತು. ಯಾವುದೋ ಒಂದು ಕೇಸ್ ಹಾಕಿ ಇದು ಮಾಡೋದು ಒಳ್ಳೇದಿತ್ತು. ಈ ಸುಮ್ಮನೆ ಗೊಂದಲ ಮಾಡ್ಕೊಂಡು ಹೋಗೋದು ನನಗೂ ಇಷ್ಟ ಇಲ್ಲ. ಯಾಕಂದರೆ CT ರವಿ ಅಂತ ಒಬ್ಬ ಹಿಂದುತ್ವವಾದಿ. ನಾನು ನಮ್ಮ BJP ಅಂದರೆ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಬಂದಂಥ CT ರವಿಗಳು ಈ ರೀತಿ ಒಂದು ಹೆಣ್ಣು ಮಗಳಿಗೆ ಅಸೆಂಬ್ಲಿಯಲ್ಲಿ ಆ ಥರ ಮಾತಾಡ್ತಾರಲ್ಲ, ಇದು ಅವರು ಕೆಳಮಟ್ಟದ ನೀತಿ ಅಂತ ಕಾಣ್ತಿದೆ. ಅಂದರೆ ಬೋಗಸ್ ಇವರಲ್ಲ. ಹಿಂದುತ್ವ ಅಂತ ಹೇಳೋದು ಬೋಗಸ್ಸು. ಏನು ಇಲ್ಲಿ ಎಂಥ ಇದೆಯಲ್ಲ ಅವ್ರದ್ದು ದತ್ತಪೀಠ ಅಂತ ಹೇಳ್ಕೊಂಡು ಸ್ವಾಮೀಜಿ ಥರ ಇದು ಹಾಕ್ಕೊಂಡು ಅಲ್ಲಿ ಭಿಕ್ಷೆ ಬಿಡ್ಕೊಂಡು ಅನ್ನ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ಇದೇನಾ ಅವ್ರು ಕಲಿಸಿದ್ದು? ಹಿಂದುತ್ವ, ನಾನು ಕಟ್ಟ ಹಿಂದೂವಾದಿಗಳು, ನಾವು ನಮ್ಮ BJP ಅಂದರೆ ನಾರಿಯರ ಬಗ್ಗೆ ಅಪಾರ ಗೌರವ, ಇದೇನಾ ಅವ್ರ ಅಪಾರ ಗೌರವ? ಅವರ ಮನಸ್ಥಿತಿ ಗೊತ್ತಾಗುತ್ತೆ. ಅದಕ್ಕೆ ಬಗ್ಗೆ ನಾನು ಮಾತಾಡಲ್ಲ. ಅದನ್ನು ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದು ಅಂತ ನನ್ನ ಭಾವನೆ. ಬದಲಾವಣೆ ವಿಚಾರದಲ್ಲಿ ತಾವು ಕೂಡ ಆಕಾಂಕ್ಷಿಯಾಗಿದ್ದೀರಿ. ನಾನೇ ಸನ್ಯಾಸಿ ಅಂತ ಅವತ್ತೇ ಹೇಳ್ತಾ ಇದ್ದೇನಲ್ಲ, ಆಕಾಂಕ್ಷಿನೇ. ನಾನು ಒಬ್ಬ ಪ್ರಬಲವಾದಂಥ ಆಕಾಂಕ್ಷಿ. ನಾನು ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದಂಥವನು. ಮೂರನೇ ಟರ್ಮ್ ನಾನು MLA ಆಗಿದ್ದೇನೆ. ಈ ಜಿಲ್ಲೆಯ ಜನರಿಗೆ ಗೊತ್ತು, ರಾಜ್ಯದ ಜನರಿಗೆ ಗೋಪಾಲಕೃಷ್ಣ ಬೇಳೂರು ಏನಾದ್ರು ಗೊತ್ತಿದೆ. ಆದರೆ ನಾನು ಕೇಳ್ತೀವಿ, ಆದರೆ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಈಗ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ ಅದು ಯಾವತ್ತೂ ಇಲ್ಲ. ಅದೇನೋ ಇದ್ದರೆ ನಾವು ಕೇಳ್ತೀವಿ. ಅಲ್ಲ, 2 ವರ್ಷ ಆಗಿಲ್ಲಲ್ಲ, ಇನ್ನು ಆದ್ಮೇಲೆ ನೋಡೋಣ. ಖಂಡಿತ ಆಗಲಿ, ಆದಮೇಲೆ ಏನಿದೆ ಕೇಳೋದು ಅಂತ ಕೇಳ್ತೀವಿ. ಆದರೆ ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು. ನಾನು ಯಾವತ್ತೂ ಒತ್ತಾಯ ಹಾಕಲ್ಲ. ನಾವು ಆಕಾಂಕ್ಷಿ ಅಂತ ಹೇಳ್ತೀನಿ ಅಷ್ಟೇ. ಹೇಳ್ತೀನಿ ಇಷ್ಟೇ. ಓಕೆ, ಥ್ಯಾಂಕ್ ಯು. ನೋಡಿ, ಇದು ಅಷ್ಟೆಲ್ಲ ಬ್ಯಾಡ್ದಾಗಿತ್ತು. ಯಾವುದೋ ಒಂದು ಕೇಸ್ ಹಾಕಿ ಇದು ಮಾಡೋದು ಒಳ್ಳೇದಿತ್ತು. ಈ ಸುಮ್ಮನೆ ಗೊಂದಲ ಮಾಡ್ಕೊಂಡು ಹೋಗೋದು ನನಗೂ ಇಷ್ಟ ಇಲ್ಲ. ಯಾಕಂದರೆ CT ರವಿ ಅಂತ ಒಬ್ಬ ಹಿಂದುತ್ವವಾದಿ. ನಾನು ನಮ್ಮ BJP ಅಂದರೆ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಬಂದಂಥ CT ರವಿಗಳು ಈ ರೀತಿ ಒಂದು ಹೆಣ್ಣು ಮಗಳಿಗೆ ಅಸೆಂಬ್ಲಿಯಲ್ಲಿ ಆ ಥರ ಮಾತಾಡ್ತಾರಲ್ಲ, ಇದು ಅವರು ಕೆಳಮಟ್ಟದ ನೀತಿ ಅಂತ ಕಾಣ್ತಿದೆ. ಅಂದರೆ ಬೋಗಸ್ ಇವರಲ್ಲ. ಹಿಂದುತ್ವ ಅಂತ ಹೇಳೋದು ಬೋಗಸ್ಸು. ಏನು ಇಲ್ಲಿ ಎಂಥ ಇದೆಯಲ್ಲ ಅವ್ರದ್ದು ದತ್ತಪೀಠ ಅಂತ ಹೇಳ್ಕೊಂಡು ಸ್ವಾಮೀಜಿ ಥರ ಇದು ಹಾಕ್ಕೊಂಡು ಅಲ್ಲಿ ಭಿಕ್ಷೆ ಬಿಡ್ಕೊಂಡು ಅನ್ನ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ಇದೇನಾ ಅವ್ರು ಕಲಿಸಿದ್ದು? ಹಿಂದುತ್ವ, ನಾನು ಕಟ್ಟ ಹಿಂದೂವಾದಿಗಳು, ನಾವು ನಮ್ಮ BJP ಅಂದರೆ ನಾರಿಯರ ಬಗ್ಗೆ ಅಪಾರ ಗೌರವ, ಇದೇನಾ ಅವ್ರ ಅಪಾರ ಗೌರವ? ಅವರ ಮನಸ್ಥಿತಿ ಗೊತ್ತಾಗುತ್ತೆ. ಅದಕ್ಕೆ ಬಗ್ಗೆ ನಾನು ಮಾತಾಡಲ್ಲ. ಅದನ್ನು ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದು ಅಂತ ನನ್ನ ಭಾವನೆ.